ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದು ನಾವು ಮಕ್ಕಳ ಆರೋಗ್ಯ ರಕ್ಷಣೆಗೆ ಭಾರತ ಸರ್ಕಾರ ಜಾರಿಗೊಳಿಸಿರುವ ಮಹತ್ವದ ಯೋಜನೆಯಾದ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ RBSK ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. RBSK ಎಂದರೇನು? RBSKಯನ್ನು ನ್ಯಾಷನಲ್ ಹೆಲ್ತ್ ಮಿಷನ್ ಅಡಿಯಲ್ಲಿ 2013ರಲ್ಲಿ ಆರಂಭಿಸಲಾಯಿತು. ಈ ಯೋಜನೆಯ ಮುಖ್ಯ ಉದ್ದೇಶ ಜನನದಿಂದ 18 ವರ್ಷದ ಹೊರಗಿನ ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆಗಳನ್ನು ಬೇಗನೆ ಪತ್ತೆ ಹಚ್ಚಿ ಉಚಿತ ಚಿಕಿತ್ಸೆ ಒದಗಿಸುವುದಾಗಿದೆ. RBSKಯ ಮುಖ್ಯ ಉದ್ದೇಶಗಳೇನು ಅಂದರೆ ಮಕ್ಕಳಲ್ಲಿ ಕಂಡುಬರುವ 4D ಸಮಸ್ಯೆಗಳನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚುವುದು. ಏನೇನು 4D ಅಂತ ಅಂದರೆ ಡಿಫೆಕ್ಟ್ ಅಟ್ ಬರ್ತ್ ಅಂದರೆ ಜನ್ಮಜಾತ ದೋಷಗಳು, ಡಿಸೀಸಸ್ ರೋಗಗಳು, ಡೆಫಿಷಿಯನ್ಸೀಸ್ ಪೋಷಕಾಂಶ ಕೊರತೆಗಳು, ಡೆವಲಪ್ಮೆಂಟಲ್ ಡಿಲೇ ಡಿಸೆಬಿಲಿಟೀಸ್ ಅಂದರೆ ಬೆಳವಣಿಗೆ ವಿಳಂಬ ಮತ್ತು ಅಂಗವೈಕಲ್ಯಗಳು. ಯಾರಿಗೆ ಈ ಯೋಜನೆ ಅನ್ವಯಿಸುತ್ತೆ? ನವಜಾತ ಶಿಶುಗಳು ಅಂದರೆ ಆಗ ಹುಟ್ಟಿರುತ್ತಲ್ಲ ಆ ಮಕ್ಕಳಿಗೆ, ಹಾಗೂ 0 ಇಂದ 6 ವರ್ಷದವರೆಗಿನ ಮಕ್ಕಳು, 6 ವರ್ಷದಿಂದ 18 ವರ್ಷದ ಶಾಲಾ ಮಕ್ಕಳು, ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ವಿದ್ಯಾರ್ಥಿಗಳು. RBSK ಅಡಿಯಲ್ಲಿ ತಪಾಸಣೆ ಮಾಡುವ ಪ್ರಮುಖ ಸಮಸ್ಯೆಗಳೇನೇನು ಅಂದರೆ ನೋಡ್ತಾ ಹೋಗೋಣ ಬನ್ನಿ. ಏನೇನು ಪ್ರಾಬ್ಲಮ್ಸ್ಗಳು ಇದ್ರ ಅಂಡರ್ ಬರುತ್ತೆ ಅಂದರೆ ಜನ್ಮಜಾತ ದೋಷಗಳು, ಹೃದಯದ ಜನ್ಮಜಾತ ದೋಷಗಳು, ಸೀಳು ತುಟಿ, ಕ್ಲಬ್ ಫೂಟ್, ಜನ್ಮಜಾತ ಕಿವುಡುತನ, ಜನ್ಮಜಾತ ಕಣ್ಣಿನ ಸಮಸ್ಯೆಗಳು. ಪೋಷಕಾಂಶ ಕೊರತೆಗಳಲ್ಲಿ ಏನೇನು ಬರುತ್ತೆ ಅಂದರೆ ರಕ್ತಹೀನತೆ ಅಂದರೆ ಅನೀಮಿಯಾ, ವೈಟಮಿನ್ ಎ ಕೊರತೆ, ವೈಟಮಿನ್ ಡಿ ಕೊರತೆ, ಅಪೌಷ್ಟಿಕತೆ. ಓಕೆನಾ. ಮೂರನೇದು ರೋಗಗಳು. ಯಾವ್ಯಾವ ರೋಗಗಳು ಬರುತ್ತೆ ಅಂತಂದರೆ ಚರ್ಮದ ಕಾಯಿಲೆಗಳು, ದಂತ ಸಮಸ್ಯೆಗಳು, ಕಿವಿ ಸೋಂಕುಗಳು ಹಾಗೂ ಉಸಿರಾಟದ ಸಮಸ್ಯೆ. ಬೆಳವಣಿಗೆ ವಿಳಂಬ. 4ನೇ ಪಾಯಿಂಟು ಬೆಳವಣಿಗೆ ವಿಳಂಬ. ಇದರಲ್ಲಿ ಮಾತಿನ ವಿಳಂಬ, ಕೇಳುವಿಕೆ ವಿಳಂಬ, ಹಾಗೆ ದೃಷ್ಟಿ ಸಮಸ್ಯೆ, ಆಟಿಸಮ್, ಕಲಿಕೆಯ ತೊಂದರೆಗಳು. ಮಕ್ಕಳ ಆರೋಗ್ಯ ತಪಾಸಣೆ ಹೇಗೆ ನಡೀತದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ನವಜಾತ ಶಿಶುಗಳಲ್ಲಿ ಅಂದರೆ ಆಗ ಹುಟ್ಟಿರೋ ಮಕ್ಕಳಲ್ಲಿ ಆಸ್ಪತ್ರೆಯಲ್ಲೇ ತಪಾಸಣೆನ ಮಾಡ್ತಾರೆ. ಹಾಗೆ ಆಶಾ ಕಾರ್ಯಕರ್ತೆಯರಿಂದ ಮನೆ ಭೇಟಿನ ಮಾಡಿಸಲಾಗತ್ತೆ. ಆಮೇಲೆ ಅಂಗನವಾಡಿ ಮಕ್ಕಳಿರ್ತಾರಲ್ಲ ಅವರಿಗೆ ವರ್ಷಕ್ಕೆ 2 ಬಾರಿ ಆರೋಗ್ಯ ತಪಾಸಣೆನ ಮಾಡಿಸಲಾಗತ್ತೆ. ಶಾಲಾ ಮಕ್ಕಳಲ್ಲಿ ವರ್ಷಕ್ಕೊಮ್ಮೆ ಆರೋಗ್ಯ ತಪಾಸಣೆ ಮಾಡಿಸಲಾಗತ್ತೆ. ವಿಶೇಷ ಮೊಬೈಲ್ ಆರೋಗ್ಯ ತಂಡಗಳಿಂದ ಪರೀಕ್ಷೆ ಮಾಡಿಸಲಾಗತ್ತೆ. ವಿಶೇಷ ಮೊಬೈಲ್ ಆರೋಗ್ಯ ತಂಡಗಳು ಅಂದರೆ ಇದರಲ್ಲಿ 2 ವೈದ್ಯರು, ಒಬ್ಬರು ANM, ಒಬ್ಬರು ಸ್ಟಾಫ್ ನರ್ಸು, ಒಬ್ಬರು ಫಾರ್ಮಸಿಸ್ಟ್ ಇರ್ತಾರೆ. ಇವರು ಗ್ರಾಮ ಮತ್ತು ಶಾಲೆಗಳಿಗೆ ಭೇಟಿ ನೀಡಿ ಮಕ್ಕಳ ತಪಾಸಣೆ ಮಾಡ್ತಾರೆ. ಇದರಲ್ಲಿ DEIC ಅಂತ ಬರುತ್ತೆ, ಡಿಸ್ಟ್ರಿಕ್ಟ್ ಅರ್ಲಿ ಇಂಟರ್ವೆನ್ಷನ್ ಸೆಂಟರ್. ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆ ಕಂಡು ಬಂದರೆ ಅವರನ್ನು DEIC ಕೇಂದ್ರಕ್ಕೆ ಕಳುಹಿಸಲಾಗತ್ತೆ. ಅಲ್ಲಿ ಹೆಚ್ಚಿನ ಪರೀಕ್ಷೆಗಳು, ಚಿಕಿತ್ಸೆ, ತಜ್ಞ ವೈದ್ಯರ ಸಲಹೆ, ಅಗತ್ಯವಿದ್ದರೆ ಶಸ್ತ್ರಚಿಕಿತ್ಸೆ ಇವೆಲ್ಲವೂ ಉಚಿತವಾಗಿ ಲಭ್ಯವಾಗ್ತವೆ. ಈಗ RBSK ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ? ನಿಮ್ಮ ಸುತ್ತಮುತ್ತ ಇರೋ ಮಕ್ಕಳುಗಳನ್ನು ನೋಡಿದಾಗ ನಿಮಗೆ ಏನಾದ್ರು ಸಮಸ್ಯೆ ಬಂದರೆ ಇದ್ರ ಬಗ್ಗೆ ಮಾಹಿತಿನ ನೀಡಿ. ಎಲ್ಲರಿಗೂ ಸಹಾಯ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಾವು ಬೇರೆ ಬೇರೆ ಸ್ಕೀಮ್ ಬಗ್ಗೆ ನೋಡ್ತಾ ಹೋಗೋಣ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.